ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮಸಾಲಾ ಸಫಾರಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 6 ತಿಂಗಳಿಂದ 10 ವರ್ಷದ ಒಳಗಿನ ಮಕ್ಕಳಿಗೆ ಮಾಂಸ ಬೇದಿಗೆ ಮನೆಯಲ್ಲೇ ಯಾವ ರೀತಿಯಾಗಿ ಮನೆಮದ್ದನ್ನು ಮಾಡೋದಂತ ಹೇಳ್ಕೊಡ್ತಿದ್ದೇನೆ. ಮೊದಲನೇದಾಗಿ ಯಾರೆಲ್ಲ ನನ್ನ ವಿಡಿಯೋವನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನಿಲ್ಲಿ 2 ಬಾಳೆ ಹೂವನ್ನು ತಗೊಂಡಿದ್ದೀನಿ. ಮೊದಲಿಗೆ ಈ ಬಾಳೆ ಹೂವಿನ ಮೇಲಿನ ಪದರವನ್ನೆಲ್ಲ ತೆಗಿಬೇಕಾಗತ್ತೆ, ನೀಟಾಗಿ ತೆಗಿಬೇಕಾಗತ್ತೆ. ನೋಡಿ ಹೀಗೆ. ಇದನ್ನು ಇವಾಗ ಸೈಡಲ್ಲಿ ಇಟ್ಕೊಳ್ಳೋಣ. ನೆಕ್ಸ್ಟ್ ಇದನ್ನು ಕೆಂಡದಲ್ಲಿ ಚೆನ್ನಾಗಿ ಸುಡಬೇಕಾಗತ್ತೆ. ಬಾಳೆ ಹೂವಿನ ಒಳಗೆ ಇರೋ ಅಂಶವೆಲ್ಲ ಚೆನ್ನಾಗಿ ಸುಡಬೇಕು, ಆವಾಗ ಕಷಾಯ ತುಂಬ ಚೆನ್ನಾಗಿ ಬರುತ್ತೆ. ಚಿಕ್ಕ ಮಕ್ಕಳಿಗೆ ಮಾಂಸ ಬೇದಿ ಆದರೆ ಹೀಗೆ ಸುಟ್ಟು ರಸವನ್ನು ಹಿಂಡಿ ಕೊಡುವಂಥದ್ದು, ಹಾಗೆ ದೊಡ್ಡವರಿಗಾದರೆ ಇದರ ಪಲ್ಯವನ್ನು ಮಾಡಿ ತಿನ್ನಬೇಕಾಗತ್ತೆ. ನೋಡಿ ಇವಾಗ ಇದು ಕೆಂಡದಲ್ಲಿ ಚೆನ್ನಾಗಿ ಸುಟ್ಟಿದೆ. ಇದನ್ನು ಇವಾಗ ಒಂದು ತಟ್ಟೆಗೆ ಎತ್ತಿಟ್ಕೊಳ್ಳೋಣ. ಬಾಳೆ ಹೂವು ಇಷ್ಟು ಚೆನ್ನಾಗಿ ಸುಟ್ಟಿದೆ ನೋಡಿ. ಈ ಬಾಳೆ ಹೂವಿನ ಮೇಲಿರುವ ಕಪ್ಪಾಗಿರುವ ಅಂಶವನ್ನೆಲ್ಲ ನೀಟಾಗಿ ತಗೊಳ್ಬೇಕಾಗತ್ತೆ. ನೋಡಿ ಎರಡರದ್ದು ಸಹ ನೀಟಾಗಿ ತಗೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ಪೀಸ್ ಮಾಡಬೇಕಾಗತ್ತೆ, ಯಾಕಂದರೆ ನಮಗೆ ಈ ರಸ ಹಿಂಡಲಿಕ್ಕೆ ತುಂಬ ಈಸಿ ಆಗಲಿ ಅಂತ. ನೋಡಿ ಹೀಗೆ ಪೀಸ್ ಮಾಡಬೇಕಾಗತ್ತೆ. ಇವಾಗ ಇದರ ರಸವನ್ನು ನೀಟಾಗಿ ಹಿಂಡ್ಕೋಬೇಕಾಗತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಈ ಒಂದು ಔಷಧಿಯನ್ನು 6 ತಿಂಗಳಿಂದ 2 ವರ್ಷದ ಮಕ್ಕಳಿಗೆ ದಿವಸಕ್ಕೆ ಅರ್ಧ ಸ್ಪೂನ್ ಔಷಧಿ ಕೊಟ್ಟರೆ ಸಾಕಾಗುತ್ತೆ. ಹಾಗೆ 10 ವರ್ಷದ ಒಳಗಿನ ಮಕ್ಕಳಿಗಾದರೆ ದಿವಸಕ್ಕೆ 1 ಸ್ಪೂನ್ ಕೊಡಬೇಕಾಗತ್ತೆ. ಈ ಒಂದು ಔಷಧಿ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.